ಎಲ್ಲರಿಗೂ ನಮಸ್ಕಾರ. ಇವತ್ತು ಎಷ್ಟು ಬೇಸರ ಆತಂದ್ರೆ ನನಗೆ ಮನ್ಸಿಗೆ ಹೇಳ್ಕೊಳಕ್ಕೆ ಆಗದಿರೋಷ್ಟು ನೋವು ಆತ. ಬೆಳಗ್ಗೆನೇ ವಿಡಿಯೋ ಮಾಡಿದ್ದೆ ನಾನು. 2 ವಿಡಿಯೋ ಮಾಡಿದ್ದೆ. ಖಾನಾಪುರ್ ಕಾರ್ಟೂನ್ ಚಾನಲ್ಗೊಂದು, ಇದು UK ಕನ್ನಡ ಕಾರ್ಟೂನ್ ಚಾನಲ್ಗೆ ಅಂತೇಳಿ 2 ವಿಡಿಯೋ ಮಾಡಿ ಒಂದು ಎಕ್ಸ್ಪೋರ್ಟ್ ಕೊಟ್ಟೆ. ಅದಾಯಿತು ಎಕ್ಸ್ಪೋರ್ಟ್. ಇನ್ನು ಇದನ್ನು ಎಕ್ಸ್ಪೋರ್ಟ್ ಕೊಡ್ಬೇಕು ಅನ್ನೋದು ಯಾಪೋ ಓಪನ್ ಆಗಲಿಲ್ಲ. ಇದು ಯಾಪ್ ಓಪನ್ ಆಗಲಿಲ್ಲ ಅಂತ ಭಾಳ ಬೇಜಾರು ಮಾಡ್ಕೊಂಡು ನೋಡಿದ್ರೆ ಓಪನ್ ಆಗಲಿಲ್ಲ. ಮತ್ತು ಪ್ಲೇಸ್ಟೋರ್ಗೆ ಹೋಗಿ ಅದನ್ನು ಆ್ಯಪ್ ಡಿಲೀಟ್ ಮಾಡಿ ಮತ್ತು ಇನ್ಸ್ಟಾಲ್ ಮಾಡ್ಕೊಂಡ ತಕ್ಷಣ ನಾನು ಮಾಡಿಟ್ಟಿರೋ ಗೊಂಬೆಗಳೆಲ್ಲ ಹೋಗಿತ್ತು. ಮತ್ತು ಲಾಗಿನ್ ಆಗಿ ಆ ಗೊಂಬೆಗಳೆಲ್ಲ ಮತ್ತೆ ಇದನ್ನು ಮಾಡಿಕೊಂಡು ಇಷ್ಟೊತ್ತಾಯಿತು. ನನ್ನ ಮಗಳನ್ನ ಕರ್ಕೊಂಬಂದು ಪಾಪ ಅದು ಆಟ ಆಡತೈತಿ, ನಾನು ವೀಡಿಯೋ ಮಾಡಾಕತ್ನಿ. ಬೇಜಾರು ಮಾಡ್ಕೋಬೇಡ್ರಿ, ಇವತ್ತಂತೂ ಲೇಟ್ ಆಯಿತು, ಏನು ಮಾಡೋಕ್ಕಾಗಲ್ಲ. ಅದೇನೋ ಇವತ್ತು 2 ಹಾಕ್ಬೇಕಲ್ಲ ಅಂತಂದಾಗ ನಮ್ಮ ಮನೆ ಬರೀ ಹಿಂಗೆ ಆಗಿರ್ತೈತೆ ರೀ. ಬರ್ರಿ ವೀಡಿಯೋ ಸ್ಟಾರ್ಟ್ ಮಾಡೋಣ. ಯಪ್ಪ ಈಗ ಹೆಂಗೆ ಚಲೋ ಅನ್ಸಕತ್ತೈತಲ್ಲೋ ಅದಟ್ಟು ಇದನ್ನು ಮೆಟ್ಲ ಜಿನ್ನೆನ ಕೆಡಿಸ್ಬಿಟ್ಟ ನಾವು ಬಡ್ಗ್ಯ ಪಳಿನೇ ಇರಲಿಲ್ಲ ಅಂತ ಅವಕ್ಕೆ. ಮತ್ತು ಇವಕ್ಕೆಲ್ಲ ಹಳಿ ಇದನ್ನು ಹಚ್ಚಿ ಮಾಡಿಕೊಡ್ದ ಅಂದ್ರೆ ಪಳಿನ ಇಲ್ಲ ಅಂತ ಅನ್ನಕತ್ತಿದ್ದೆ. ಅವತ್ತು ಮೆಟ್ಲ ಕೆಡಿಸ್ಯಾನು ಮಾಡಂದೇನಿ. ಮತ್ತು ಪಳಿ ತೊಗೊಂಡು ಬಂದಮೇಲೆ ಮಾಡ್ತಾನೆ ಅನ್ನಕತ್ತಾನ. ಏನು ಮಾಡೋನು ಈಗ ಇರ್ಲು ಹೆಂಗೆ ಏನಂತ ನನಗಾರ ತಿಳಿವಾರೆ ಆಗೈತಿ. ನಾನಾರ ಗಾಡಿ ಹೊಡ್ಯಾವ, ನನಗೆ ಇದ್ರ ಬಗ್ಗೆ ಹಿಂದೂ ಮುಂದೆ ಗೊತ್ತಿಲ್ಲ. ನಾನು ರೊಕ್ಕನೂ ಕಂಡಾಪಟ್ಟಿ ಕೊಟ್ಟೇನಪ್ಪ ಅವಂಗೆ. ನೋಡಿರೋ ಹಿಂಗೆ ಮೋಸ ಮಾಡಿಬಿಟ್ಟ. ಚಲೋ ಅನ್ಸಕತ್ತೈತಿ. ಆದ್ರೆ ಏನು ಮಾಡೋದು, ನಾವು ನಿಂದಿರ್ಬೇಕಿತ್ತು. ನಾನು ಈಗ ಮಳೆ ಮಾರ ದಿನ ಅಲ್ಲ, ಭತ್ತ ನೆಟ್ಟಿ ಹಚ್ಚೋದು ಓಡಾಡಕತ್ನಿ. ಮತ್ತು ನಾನು ಬಿಟ್ಟರೆ ಹೊಲಕ್ಕೆ ಓಡಾಡೋರು ಯಾರಿಲ್ಲ. ಹಿಂಗೆ ಮಾಡಕತ್ನಿ. ಅದು ಹತ್ತು ಹೋದ್ರೆ ಇತ್ತಿಲ್ಲ, ಇತ್ತು ಹೋದ್ರೆ ಹತ್ತಿಲ್ಲ. ಮತ್ತು ನಿಮ್ಮವ್ವನು ನನ್ನ ಜೋಡಿ ಹೊಲಕ್ಕೆ ಬರಾಕತ್ತಿ. ಇನ್ನು ಮನ್ಯಾಗ ಯಾರು ಮತ್ತು ಇದನ್ನು ನೋಡೋರಿಲ್ಲ. ಹಂಗಾಗಿ ಹಿಂಗಾತದು. ಈಗ ಇರುವಾತು ಮದುವೆ ಒಂದಾಗಲಿ ಒಂದು. ಅವ್ನ ಮದುವೆ ಆತಂದ್ರೆ ಆಮೇಲೆಲ್ಲ ಬಡಿಗ್ಯಾಗ ನಾ ಚಂದ ನಮಗೆ ಹೇಳಿ ಮಾಡಾಕಸ್ತಂತ ಹೋದನು. ಯಪ್ಪ ಹಂಗಾರ ಈಗ ಇನ್ನು ಹುಡುಗಿ ಮನೆಯವ್ರಿಗೆ ಮನೆ ನೋಡಾಕ ಕರ್ಕೊಂಡು ಬಾ ಅಂತ ಹೇಳೋಣ ನಾಜೆಗೆ. ಹೇಳೋಣ. ನಾನಾ ಫೋನ್ ಹಚ್ತೇನವಾಗ. ಫೋನ್ ಹಚ್ಚಿ ನಾ ಮಾತಾಡ್ತೇನೆ. ನಂದಟ್ಟು ಹೊಲಕ್ಕೆ ಭತ್ತ ನೆಟ್ಟಿ ಹಚ್ಚೋದೈತಪ್ಪ. ಭತ್ತ ಆಟ ಹಚ್ಚಿಬಿಟ್ರೆ ಹೊಲದ ಮುಗಿತೈತಿ. ನಿಂದೇನ ಗಾಡಿ ಬಾಡಿಗೆ ಏನು ಹೋಗತ್ತಿ, ಏನು ಮಾಡತ್ತಿ, ಇದಕ್ಕೆಲ್ಲ ಎಷ್ಟು ಖರ್ಚು ಬಂತ? ಯಪ್ಪ ಇದಕ್ಕೆಲ್ಲ ಬರೀ ಇದ್ದದ್ದು ಗಾಡಿ ಒಡೆದು ಮಾಡಿ ಎಲ್ಲ ಮಾಡಿಕೊಡ್ತ ಅಂದ್ರೆ ಏನೇ ಇರೋದು 1 ಲಕ್ಷ ತನಕ ಬಂತ ಯಪ್ಪ ಇದು. ಮತ್ತು ಇವು ಸೋಫಾ ಅಂತೂ ಅವನಂತೇಳಿ ಇದ್ದು ಅಂತ ಹಳಿವ ಒಬ್ರು ಕೊಡಾತಿದ್ರಂತ. ಅವನ ಹಳಿವು ತೊಗೊಂಡಾನ, ಅದೊಂದು ಕುರ್ಚೆ ತೊಗೊಂಡಾನ. ಇಂಥ ಒಟ್ಟು ಮನೆಗೆ ಜಾಡ್ನಿ ತೊಗೊಂಡಾನ ಅಷ್ಟೆ. ಅವಟ್ಟು ತೊಗೊಂಡು ಕೊಟ್ಟು ಕಳಿಸಿದ್ದ. ಹೇರಿ ನಾನು ತೊಗೊಂಡು ಬನ್ನಿ ಹೋಗಿ ಅದ ನಮ್ಮ ಗಾಡಿಯಾಗ ತೊಗೊಂಡು ಕಾಸು ಬಂದು ಇಟ್ಟೇನು ನೋಡಪ್ಪ. ಮತ್ತು ಇದೆಲ್ಲ ಮುಗೀತು. ನಾನು ಇನ್ನು ಗಾಡಿಗೆ ಹತ್ತೇನೆ. ಮತ್ತು ಬಿಟ್ಕೊಂತ ಕುಂತ್ರೆ ಮನೆ ಸಂತಿ ನಡೀದಿಲ್ಲ. ಅದಕ್ಕೆ ಏನು ಆಯಿತು. ನೀವು ಹೋಗ್ತೇನೆ ಈಗ ಬಾಡ್ಗಿ? ಹ್ಞೂನಪ್ಪ ನಾನೀಗ ಹೋಗ್ತೇನೆ. ಅವ್ಗೆ ಹೇಳ್ಬಿಡಂಗಾರ. ಮತ್ತು ನಾನು ಹೆಂಡತಿ ಹೇಳಿ ಹೋಗ್ತೇನೆ. ಇದೆಲ್ಲ ಅಲ್ಲಿ ಇಲ್ಲಿ ಸಿಮೆಂಟ್ ಹತ್ತತಿ ಕಾಲಿಗೆ. ಇದು ತೊಳೆದು ಎಲ್ಲ ಒರೆಸ್ಕೊಂತ ಹೇಳ್ತಾನಕ್ಕಿ. ಆತು. ಇದೆಲ್ಲ ಒರೆಸ್ಕೊಂಡು ನಾ ಮೆಟ್ಲ ಪಟ್ಲ ಕಟ್ಟಿಗೆ ಎಲ್ಲ ಧೂಳ ಹೊಡ್ಕೊನಕಿ. ಇದೆಲ್ಲ ಧೂಳ ಹೊಡ್ಕೊಂಡ ಮಾಡಿ ಮುಗಿತಂದ್ರೆ ಎಲ್ಲ ಬರೋಬ್ಬರ ಆಕತ್ ಮನಿ. ನಾ ಅವ್ನ ಜೊತೆ ಫೋನ್ ಹಚ್ಚಿ ಮಾತಾಡ್ತೇನೆ ತಗೋ. ನಾ ಹೋಗ್ತೇನಪ್ಪ, ಹೇಳ್ಯಾಕತಿ. ಮತ್ತು ನೀನು ಹೆಂಡತಿಗೆ ಹೇಳ್ಬೇಕನ್ನಂದು ಹೇಳೋಕೇನು ತಗೋಪ್ಪ. ಆತು ಹಂಗಾರೆ ನಾನು ಭತ್ತ ನೆಟ್ಟಿ ಹಚ್ಚ ಕೊಟ್ಟು ಹೋಗ್ತೀನಿ. ಅತ್ತಕ್ಕಿಗೆ ರೊಟ್ಟಿ ಮಾಡಿ ಕೊಟ್ಟು ಕಳ್ಸಂತ ಹೇಳ್ಬಿಡಲ್ಲಿ. ನಾ ಹೋಗ್ಲಾ? ಲಕ್ಷ್ಮಿ ಏನ್ರಿ ಕರೆದ್ರಲ್ಲ? ಏನಿಲ್ಲ, ನಾನು ಗಾಡಿ ತೊಗೊಂಡು ಹೊಂಟಿದ್ನಿ. ಅದಕ್ಕೆ ಮತ್ತು ಅಪ್ಪ ಹೊಲಕ್ಕೆ ಭತ್ತ ನೆಟ್ಟಿ ಹಚ್ಚಕ್ಕೆ ಹೊಲಕ್ಕೆ ಹೊಂಟಾರ ಅಪ್ಪ ಅವ್ವ. ನೀನೊಂದು ಸ್ವಲ್ಪ ರೊಟ್ಟಿ ಮಾಡಿ ರೊಟ್ಟಿ ಕೊಟ್ಟು ಕಳಿಸ್ಬಿಡ್ಲ. ಯಾರ್ದಾರ ಕೈಯಾಗ ಕಳಿಸ್ತಾನಪ್ಪ. ಫೋನ್ ಹಚ್ತೇನೆ ನಾವಾಗ. ಒಂದಿಟ್ಟು ರೊಟ್ಟಿ ಪಲ್ಯ ಅನ್ನ ಸಾರು ಎಲ್ಲ ಮಾಡಿ ನಮ್ಮವ್ವಾಗ ನಮ್ಮ ಅಪ್ಪಗೆ 1-2 ರೊಟ್ಟಿ ಹೆಚ್ಚು ಹಾಕು. ಯಾಕಂದ್ರೆ ಅಲ್ಲಿ ಹೊಲಕ್ಕೆ ಯಾರ ಬಂದ್ರೆ ಮಾಡ್ರೆ ಅದು ಮಾಡಕ್ಕೆ ಬೇಕಾಕತಿ. ಒಂದಿಷ್ಟು ಉಪ್ಪಿನಕಾಯಿ ಹಾಕಂತ ಹೇಳಿದಾನ. ಮತ್ತು ಹಂಗೇನ್ರ ಇದ್ರೆ ಬೇರೆ ಏನರ ಗಜರಿ ಆಮೇಲೆ ಮೂಲಂಗಿ ಸೌತೆಕಾಯಿ ಇದ್ರೆ ಏನರ ಹೆಂಚು ಹಾಕ್ಬೇಕಂತ ಮೊದ್ಲು ನಮ್ಮ ಅಪ್ಪಗೆಲ್ಲ ಬಾಯಿ ತುಂಬ ಬೇಕು. ಅದಕ್ಕೆ ಇದ್ರೆ ನೋಡಿ ಹಾಕ್ತೇನೆ. ಹ್ಞೂ ರೀ, ಅಷ್ಟೇ ಮಾಡ್ತೀನಿ. ನಾನು ಯಾಕೋ ಇವತ್ತು ಊಟ ಹೋಗಿಲ್ರಿ. ಮನಸ್ಸಿಗೆ ಯಾಕೋ ಸಮಾಧಾನ ಇಲ್ದಂಗೆ ಆಗೈತಿ. ಅದಕ್ಕೆ ಬೆಳಗಿಂದ ಏನೂ ತಿನ್ನೋಕ್ಕೂ ಆಗಿಲ್ಲ. ಒಂಥರ ಮನಸ್ಸಿಗೆ ಸಂಕಟಾಗತ್ತತಿ. ಯಾಕೋ ಏನೋ ಗೊತ್ತಿಲ್ಲ. ಆಯ್ತು ತಗೋರಿ, ಈಗ ಪಟಾನ ರೊಟ್ಟಿ ಮಾಡಿ ಕಟ್ಟಿ ನಿಮಗೆ ಫೋನ್ ಹಚ್ತೀನಿ ರೀ. ನಿಮ್ಮ ಮಾವಾಗ ಹಚ್ಬಿಡ್ರಿ. ಯಾರನ್ನ ಕಳ್ಸಿರಂದ್ರೆ ಡಬ್ಬಿ ಕೊಟ್ಟು ಕಳಿಸ್ತೀನಿ ರೀ. ಅಲ್ಲ ನೀ ನನಗೆ ಹಚ್ಚಿ ನಾ ಹೊಳ್ಳಿ ಅಪ್ಪಗೆ ಹಚ್ಚೋಕ್ಕಿಂತ ನೀನು ಅಪ್ಪಗೆ ಹಚ್ಚಿಬಿಡಲ್ಲ. ಅಯ್ಯೋ ರೀ, ನನಗೆ ಮಾವನ ಜೊತೆ ಮಾತಾಡಿ ಅಭ್ಯಾಸನೂ ಇಲ್ಲ. ಮಾವನ ನಂಬರು ಇಲ್ಲ ನಂಗೆ ಅವ್ರ ನಂಬರು ಇಟ್ಕೊಳಕ್ಕಾಗಲ್ಲ. ಅವ್ರ ಜೊತೆ ನಿಮ್ಮ ಜೊತೆ ಮಾತಾಡ್ದಂಗೆ ಅವ್ರ ಜೊತೆ ಫ್ರೀಯಾಗಿ ಮಾತಾಡೋಕ್ಕಾಗಲ್ಲ ರೀ. ಅದಕ್ಕೆ ನಿಮಗೆ ಹಚ್ತೇನೆ, ನೀವು ಹಚ್ಚಿ ಹೇಳ್ಬಿಡ್ರಿ. ಆಯ್ತು ತಗೋ. ಯಾವಾಗ ಕಲ್ಕೊಳಕಿ ಎಲ್ಲಾರ್ದು ನಂಬರ್ ಇಟ್ಕೋಬೇಕು. ಏನೋ ಪರ್ಸಂಗ್ ಬರಲಿ, ನಾ ಎತ್ತಲಿಲ್ಲ ಅಂದ್ರೆ ಇನ್ನೊಬ್ರಿಗೆಲ್ಲ ಹಚ್ಚಕ್ಕೆ ಬರ್ತೈತಿ. ಹೀಗೆಲ್ಲ ಇದನ್ನು ಮಾಡ್ಕೋಬಾರ್ದು ಏನು ರೀ. ಮನೆ ನೋಡಕ್ಕೆ ಬರ್ತಾರಂದ್ರಲ್ಲ, ಅವರು ದೊಡ್ಡ ಶ್ರೀಮಂತರಂತೆ ರೀ. ಅದು ನನಗೆ ಒಂದು ರೇಷ್ಮೆ ಸೀರೆ ಬೇಕಾಗಿತ್ತು. ಸೀರೆನೂ ಇಲ್ಲ. ಇವು ಚಂದ ಅನ್ನಿಸ್ವಲ್ವ ರೀ. ನೋಡಕ್ಕೆ ಬಂದಾಗ ಇವೆಲ್ಲ ಒಂಥರ ಅನ್ನಿಸ್ತಾವ. ದಿನ ಉಡು ಸೀರೆ ಅದಾವ. ನಾ ಅವಾಗ ಹೇಳಿನಂದ್ರೆ ಹೊರ ಕೊಟ್ಟು ಕಳಿಸ್ತಿದ್ಲು. ನನಗೇನು ಗೊತ್ತು ಹಿಂಗೆ ಗಸಕನ ಹೇಳ್ಯಾರಂತ. ನಾ ಫೋನ್ ಹಚ್ಚೀನಿ ರೀ ಅವ್ಗೆ. ಅವ್ವ ಬೆಂಗ್ಳೂರಿಗೆ ಹೋಗ್ಯಾಳಂತ ಚಿಗವನ್ನ ಕಳ್ಸಕ್ಕೆ.
ಅದಕ್ಕೆ ಒಂದೆರಡು ಸೀರೆ ಬೇಕಾಗಿತ್ತು ನನಗೆ. ಸೀರ್ಯಾ? ಅಯ್ಯೋ ಲಕ್ಷ್ಮಿ, ನೀ ಬ್ಯಾಸರ ಮಾಡ್ಕೋಬೇಡವಾ. ಈಗ ಮನಿ ಇದನ್ನು ಮಾಡಿ 1,00,000 ರೂಪಾಯಿ ಹತ್ತತ್ರ 1,00,000 ಬಂತು ಇದು ಮನಿ. ಮತ್ತು 1 ರೂಪಾಯಿನೂ ಇಲ್ಲ. ಅಲ್ಲಿ ಇಲ್ಲಿ ಕೂಡಿಟ್ಟದನ್ನು ತೊಗೊಂಡು ಮತ್ತು ನಾನು ಗಾಡಿ ಮೇಲೆ ಲೋನ್ ಮಾಡಿ ಸಾಲ ತೆಗೆದು ಇದನ್ನು ಮಾಡಿದ್ದೇನೆ. ಏನು ಮತ್ತು ಇದೆಲ್ಲ ಮಾಡ್ಕೊಡ್ದು ನನಗೂ ಅಷ್ಟು ನಿಗ್ರಾಗೈತಿ. ಇದ್ದದ್ದನ್ನು ಒಡೆದು ಮಾಡೋದಂದ್ರೆ ಎಷ್ಟು ಕಷ್ಟ ಅಂತ ನಿನಗೆ ಗೊತ್ತೈತಲ್ಲ ಮನುಷ್ಯಾಗ. ಅದಕ್ಕೆ ನೀನು ಬೇಸರ ಮಾಡ್ಕೊಳಕ್ಕೆ ಹೋಗಬೇಡ. ಇನ್ನೊಮ್ಮೆ ಯಾವಾಗಾರ ಕೊಡಿಸ್ತೀನಿ. ಇದ್ದದ್ದು ನೋಡಿ ಮದುವೆಗಿಂತ ಚಲೋ ಸೀರೆ ಉಟ್ಬಿಡು. ಆಯ್ತು ತಗೊಳ್ರಿ. ನಾನು ಬರ್ತೀನಿ. ನೀನು ಲಘುನ ರೊಟ್ಟಿ ಕಟ್ಟಿ ಫೋನ್ ಹಚ್ಚು. ಪಾಪ ಬೇಸರ ಮಾಡ್ಕೊಂಡ್ಲು. ಸೀರೆ ಕೇಳಿದ್ಲು, ನನ್ನ ಹತ್ರ ಕೊಡ್ಸಕ್ಕೆ ರೊಕ್ಕ ಇಲ್ಲ. ಹೀಗೆಲ್ಲಿ ಸೀರೆ ಕೊಡಿಸ್ಲಿ? ಇದ್ದದ್ದು ಕೈಯಾಗ ಖಾಲಿ ಮಾಡಿ ಸಾಲ ಮಾಡ್ಕೊಂಡು ಕೂತೀನಿ. ಏನು ಅಂದ್ಕೋತಾಳೋ ಏನೋ. ಯವ್ವ ಅಯ್ಯ ಮಗನ, ಈಗ ಬಂದೇನಪ್ಪ. ಬಾ ಕೊಂಡ್ರ ಬಾ. ಮನಿ ಎಲ್ಲ ಹೆಂಗಾಗೈತೆ ನೋಡಿದನ? ನೋಡೀನಿ ಬೇ, ನಾನು ಆಗಲೇನೋ ಬಂದಿದ್ನಿ, ಎಲ್ಲ ನೋಡೀನಿ. ಅದಾಗೈತಿ. ಅನ್ನಗೂ ಭೇಟಿಗಿನಿ, ಅನ್ನನೂ ಹೋಗಿದಾನ. ಆಯ್ತು ತಗೋ. ಅದು ಏನಂತಂದ್ರೆ ಯವ್ವ, ನಿನಗೆ ಮತ್ತು ಅಪ್ಪಗೆ ಸೀರೆ ತರಕ್ಕೆ ಹೊಂಟಿದ್ನಿ. ನಿನಗೆ ಯಾವ ಥರ ಸೀರೆ ಬೇಕಾ ಅದು ಹೇಳು. ಮತ್ತು ಅಪ್ಪಗೊಂದು ಡ್ರೆಸ್ ತೊಗೋತಾನೆ, ನಿನಗೊಂದು ಡ್ರೆಸ್ಸು, ಅನ್ನಗೊಂದು ಡ್ರೆಸ್ಸು, ನಂಗೊಂದು ಡ್ರೆಸ್ ತೊಗೋತಾನೆ. ಅವ್ರು ನಾಳೆ ಬರಾಕತ್ತಾರಲ್ಲ ಚಂದಾಗಿ ಸೀರೆ ಉಡು. ಮತ್ತು ಅಲ್ಲಿ ನಾನು ಚಿಗೋಗೆ ಹೇಳಿದ್ದೀನಿ, ಆಕಿ ಚಿಗವ್ವ ನಿನಗೆ ನಕ್ಲೆಸ್ ಕೊಡ್ತಾನಂದಾಳೆ. ಒಂದು ನಕ್ಲೆಸ್ ಹಾಕು, ಇದನ್ನು ತೆಗೀದನ್ನು ಚಂದ ಕಾಣುವತ್ತಿದ್ದು ನಕ್ಲೆಸ್. ಏನಂತಿ ಇದನ್ನು ನಕ್ಲೆಸ್? ಯಪ್ಪ, ಈ ನೆಕ್ಲೆಸ್ ಮಾತ್ರ ನಾ ಇನ್ನೊಂದು ತಂದು ಕೊಡ್ಬೇಕಾದ್ರೆ ಮೇಲೆ ಹಾಕೋತಾನ. ಇದನ್ನು ಮಾತ್ರ ನಾ ತೆಗಿದಿಲ್ಲ ನೋಡು. ಇದನ್ನು ನಮ್ಮ ಅವ್ವ ಕೊಟ್ಟದ್ದು, ನಾ ಮಾತ್ರ ಇದನ್ನು ತೆಗಿದಿಲ್ಲ. ಬೇಕಾದ್ರೆ ಇನ್ನೊಂದು ತಂದು ಕೊಡು ಹಾಕೋತಾನ. ಇದೇನು ಬಂಗಾರದನ, ಇದೇನು ಪಾಸಿದ ಅನ್ಕೊಂಡೇನ? ನಾ ತೆಗಿದಿರಪ್ಪ. ಯಾರು ಏನು ಬೇಕಾದ ಅನ್ಕೊಳ್ಳಿ. ಏನಾರ ಮಾಡತ್ತ. ನಿಂಗೆ ಎಂಥದ್ದು ಕಡ್ಡಿ ಸೀರೆ ತರಲೋ, ಏನು ರೇಷ್ಮೆ ಸೀರೆ ತರಲೋ, ಎಂಥದ್ದು ತರಲಿ? ನನಗೆ ಕಡ್ಡಿದು ಸೀರೆ ಇರ್ತೈತಲ್ಲ ಅದನ್ನು ತೊಗೊಂಡು ಬಾ. ಅದು ರೇಷ್ಮೆ ಸೀರೆ ಇರುತ್ತೆ ತೊಗೊಂಡು ಬಾ. ಅಪ್ಪಾಗ ಒಂದು ಬೇರೆದ ತರ್ತಾನ, ಚಂದ ನೋಡಿ ತರ್ತೇನೆ ತಗೋ. ಅನ್ನಗೆ ನನಗೆ ಮತ್ತು ಅಪ್ಪಾಗ ತರ್ತೇನೆ. ಆಯ್ತು ತೊಗೊಂಡು ಬಾ. ಮತ್ತು ಯವ್ವ, ನಮ್ಮ ಅಲ್ಲಿ ಹುಡುಗಿ ಮನೆಯವ್ರು ಏನು ನೋಡಕ್ಕೆ ಬರ್ತಾರಲ್ಲ, ಅವಾಗ ಆಕಿಗೆ ಹೊರಗೆ ಬರಬೇಡ ಅಂತ ಹೇಳ್ಬಿಡು. ಅಲ್ಲೇ ಇರಾಕೆ ಹೇಳ್ಬಿಡು ಆಕಿ ಬಂದು ಇಲ್ಲಿ ಮಕ್ಕ ತೋರಿಸೋದು ಬೇಡ. ಇಲ್ಲಾಂದ್ರೆ ಆಕಿಗೆ 1-2 ದಿನ ತವ್ರ ಮನೆಗೆ ಕಳಿಸ್ಬಿಡ್ರಿ ಅಂತ ಅನ್ನಕತ್ತಾನ. ಯಾಕಪ್ಪ ಇಲ್ಲೇ ಇರುವಾಗ ಬೇಡ, ಕೆಲಸ ಮಾಡಕ್ಕೆ ಹಗರಕತ್ತಿ. ಈಗ ಅವ್ರು ಬಂದಾಗ ಅವಲಕ್ಕಿ ಚಾರ ಮಾಡಕ್ಕೆ ಬೇಕಲ್ಲ. ಯವ್ವ, ಅವಲಕ್ಕಿ ಚಾ ಮಾಡಕ್ಕೆ ನಾ ಬೇರೆದವ್ರನ್ನ ಕರೆಸ್ತೇನೆ. ಆಕಿನ ಅವ್ರ ತವ್ರ ಮನೆಗೆ ಕಳಿಸ್ಬಿಡು. ಯಾಕಂದ್ರೆ ಇವ್ರನ್ನ ಹಿಂತಾಯ್ಕದ ಅಂತಂದ್ರೆ ನನಗೆ ಹೆಣ್ಣು ಕೊಡೋದಿಲ್ಲ. ಅದಕ್ಕೆ ಆಕಿನ 1-2 ದಿನ ಊರಿಗೆ ಕಳಿಸ್ಬಿಡ್ಬೇ. ಏನಾರ ಮಾಡಿ ಅದನ್ನು ಹೇಳಕ್ಕಂತ ನಾ ಬನ್ನಿ. ನಾನು ಹೋಗಿದ್ದು ನೋಡ್ಕೊಂಡೋ ಬಂದೇನೆ ನಾ. ಈಗ ಅವ್ನು ಹೋಗೀನಿ, ಮತ್ತು ಇಷ್ಟಿಷ್ಟು ಬಂತು ಖರ್ಚು ಅಂತ ಹೇಳಿ ಹಚ್ಚಿದ ಬಾಡ್ಗೆ. ಅದಕ್ಕೆ ಮತ್ತು ನಾನು ಹೇಳಿ ಹೋದ್ರಾತು ಅಂತ ನಾ ಬನ್ನಿ. ಅಪ್ಪ ಹೊಲ್ದಾಗಿದ್ದ, ಅಪ್ಪಗಲ್ಲೇ ಎಲ್ಲ ಹೇಳಿ ಬಂದೇನ. ಅವ್ನು ಕಳ್ಸಕ್ಕಿನ ನಾನು. ಆಕಿನ 1-2 ದಿನ ಹೇಳಿ ಕಳಿಸ್ಬಿಡ್ರಿ ಊರಿಗೆ. ಅಲ್ಲ, ಮತ್ತು ಅವ್ರವು ಕರಿಯಾಕೂ ಬಂದಿಲ್ಲ, ಇವು ಕಳ್ಸಾಕು ಇವೂ ಇಲ್ಲ. ಈಗ ಒಬ್ಬಾಕಿ ಹೋಗಂದ್ರೆ ಹೆಂಗೂ ಕಳಕಿ? ಏನಾರ ಹೇಳಿ ಕಳ್ಸಕ್ಕೆ ನಿನಗೆ ಗೊತ್ತಿಲ್ಲನ? ಏನಾರ ಹೇಳಿ ಕಳ್ಸಿಗೆ ಆಕಿ ಗಂಡಿಗೆ ಏರಿಸಿಟ್ಟು ಬರೋದಿಲ್ಲನ? ಅದಕ್ಕೆ ಏನಾರ ಪ್ಲ್ಯಾನ್ ಮಾಡಿ ಕಳ್ಸಕ್ಕಿನ. ನೋಡು, ಆಕಿನ ಮನ್ಯಾಗ ಇಟ್ಕೊಂಡು ಕುದ್ರು ದೃಷ್ಟಿಗೊಂಬಿ ಇದ್ದಂಗೆ ಅದಾಳ ಆಕಿ. ಸುಮ್ಮ ಏನೋ ಅನಿವಾರ್ಯ ಅವ್ನು ಕುಡುಕದಾನ, ಅವಂಗೆ ಹೆಣ್ಣು ಸಿಗೋದಿಲ್ಲ ಅನ್ನೋ ಕಾರಣಕ್ಕೆ ಮದುವೆ ಮಾಡೈತಿ. ಏನೋ ದೇವ್ರದೇ ನೋಡು, ಕುಡಿಯೋದು ಬಿಟ್ಟು 2 ದಿನ ಎಂಥ ಚಲೋ ಅದಾನೀಗ. ಸುಮ್ಮ ನನ್ನ ಮದುವೆ ಆಗೋತನ ಇಷ್ಟು ಚಲೋ ಇದ್ರೆ ಸಾಕು ನನಗೆ. ಅದಕ್ಕೆ ಆಕಿನ ಒಂದಿಟ್ಟು ಊರಿಗೆ ಕಳಿಸ್ಬಿಡು. ಆತಗಪ್ಪ, ಅಷ್ಟ ಮಾಡ್ತಾನ. ಅಲ್ಲ, ನನ್ನ ಮಗ ಏನೋ ಹೇಳೋದ, ನಾ ಹೆಂಗೆ ಹೇಳಲಿಕ್ಕೆ ಊರಿಗೆ ಹೋಗಂತೇಳಿ? ಲಕ್ಷ್ಮಿ ಏನು ರೀತಿ ಅದು ನೀನಂತೇಳಿ ಹೆಂಗೆ ಹೇಳ್ಬೇಕು ಗೊತ್ತಾಗತ್ವಾ? ನಿಮ್ಮವ್ವ ನಿಮ್ಮ ಅವಾಗ ಫೋನ್ ಮಾಡಿದ್ಲಂತ. 1-2 ದಿನ ನನ್ನ ಮಗಳನ್ನ ಊರಿಗೆ ಕಳಿಸ್ಕೊಡ್ರಿ ಅಂತೇಳಿ ಅಂದ್ಲಂತ. ಅದಕ್ಕೆ ನಿಮ್ಮ ಮಾವ ಇದ್ದವರು ನಿನ್ನ ಗಂಡಗೆ ಹಚ್ಚಾರ. ನಿನ್ನ ಗಂಡ ಬಾಡಿಗೆ ಹೋಗ್ಯಾನಲ್ಲ, ಆ ಕಡೆ ಹೇಳಿ ಕಳಿಸಿದ್ರು ಅವರು. ನಿಮ್ಮ ಅವ್ವಾಗೇನೋ ಸ್ವಲ್ಪ ಆರಾಮಿಲ್ಲಂತ. ಅದಕ್ಕೆ 1-2 ದಿನ ಹೋಗಿ ಬರ್ತೇನೆವ. ಅಯ್ಯೋ ಅತ್ತಿ, ನಮ್ಮ ಅವ್ವಾಗ ಏನಾತಂತ್ರಿ? ಅಯ್ಯೋ ಅತ್ತಿ, ನಾನು ಹೋಗಿ ಬರ್ತೀನಿ ರೀ, ನನ್ನ ಕಳಿಸ್ಕೊಡ್ರಿ. ಅಯ್ಯೋ ಯವ್ವ, ನೀ ಏನು ಗಾಬರಿ ಆಗಬೇಡ. ಗಾಬರಿ ಆಗೋಂಗೆ ಏನಿಲ್ಲ ಅಂತ, ಬರೀ ನೆಗಡಿ ಜ್ವರ ಅಂತ. ಅದಕ್ಕೆ 1-2 ದಿನ ತಂಪಣೆ ಮಾಡಬಾರ್ದಾರಂತ ಡಾಕ್ಟ್ರ್. ಅದಕ್ಕೆ ಕಳಿಸ್ಕೊಡಂದ್ರೆ ಪಾಪ ಮತ್ತು ನಿಮ್ಮ ಮಾವನು ಜೀವ ಮರಿಗೆ ಆತು ಕರ್ಕೊಂಡು ಹೋಗ್ರಿ ಅಂದಾರಂತ. ಹೌದ್ರಿ ಅತ್ತಿ, ಪುಣ್ಯ ಬರ್ಲಿ ಮಾವಾಗ. ಅತ್ತಿ, ನಾ ಹೋಗಿ ಬರ್ಲೇನ್ರಿ? 1-2 ದಿನ ಅರ್ಬಿಟ್ಕೋ ಇವ. ನಿಮ್ಮ ಮಾವಾಗ ತಂಪಾಗೈತೇನೋ ಪಾಪ. 1-2-4 ದಿನ ಅಲ್ಲೇ ಇರು. ಅಲ್ರಿ, ಇಲ್ಲಿ ಮನೆ ನೋಡಕ್ಕೆ ಬರಕತ್ತಾರ, ಮತ್ತು ಮನ್ಯಾಗ ಕೆಲಸ ಭಾಳ ಅಕ್ಕಾವು, ಎಲ್ಲ ನಿಮ್ಗೆ ಅಲ್ಲ ಪಾಪ. ಅದಕ್ಕೆ ನಾನು ಇದ್ರೆ ಮನೆ ಸ್ವಚ್ಛ ಮಾಡೋದು, ಅಡುಗೆ ಮಾಡೋದು, ಬಂದವ್ರಿಗೆ ನಾಷ್ಟ ಮಾಡಿಕೊಡೋದು ಎಲ್ಲ ಮಾಡ್ತಿದ್ನಲ್ರಿ. ಯವ್ವ, ಮಾಡ್ತಿದ್ದೆ ನನ್ನ ಸೊಸೆ. ನಿನಗೆ ನೋಡ್ರಿ ಮಾಡೋ ಆಸೆ ಐತಿ, ಏನು ಮಾಡೋದು? ನಿಮ್ಮ ನೋಡ್ರಿ ಹಿಂಗೆ ಫೋನ್ ಹಚ್ಚಾಳು. ನಾವು ನಿಮ್ಮ ತಾಯಿದು ನೋಡ್ಬೇಕಲ್ವ? ನನ್ನ ಮಗ ಹೆಂಗೆ ಈಗ ನಮ್ಮದು ನೋಡ್ತಾನಲ್ಲ, ಹಂಗೆ ನೀನು ತಾಯಿದು ನೋಡ್ಬೇಕಲ್ಲ. ಅದಕ್ಕೆ ಹೆಣ್ಣು ಮಗಳಾಗಿದ್ದೀ. ನಮಗಂತೂ ಹೆಣ್ಣು ಮಕ್ಕಳು ಇಲ್ಲ, ಏನೂ ಇಲ್ಲ. ಹೋಗಿ ಬಾರವ್ವ. ನಮ್ಮ ಅತ್ತೆ ಬರಕತ್ತಾಳೆ ಯವ್ವ. ನಮ್ಮ ಅತ್ತೆ ಬರ್ತಾಳೀಗ. ನಮ್ಮ ಅತ್ತೆ ಬಂದ್ಲ ಅಂದ್ರೆ ಮುಗೀತು.
ಮನೆ ಹಂಗೆ ತಕ್ಕ 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 ಇರ್ತೈತಿ. ನಮ್ಮ ಅತ್ತಿ ಬರ್ತಾಳು, ನೀನು ಹೋಗು. ಹೌದ್ರಿ, ಆಯಿ ಬರತ್ತಾರ. ಯಾವಾಗ ಬರತ್ತಾರ್ರಿ? ಯಾವ ಜಾನಕವ ಜಾನಕವ? ಅಯ್ಯೋ ಶಿವನ ನಿನ್ನದವ್ರು ಮನದಂಗ ಅಂತೇಳಿ ನಮ್ಮ ಅತ್ತಿನ ಬಂದ್ ನೋಡ್ರ ಲಕ್ಷ್ಮಿ. ಅಲ್ಲಿ ನೋಡ ನಿಮ್ಮ ಆಯಿ ಬಂದಾಳ, ನೀನು ನೋಡಿಯಲ್ಲ ಅಲ್ಲಕ್ಕಿ. ನೋಡ್ತಾಳೆ ಕರೆದ್ರೆ ಅಂದ್ರೆ ಮದುವೆಗೆ ಬರೋಕ್ಕಾಗಲಿಲ್ಲ ಆಕಿಗೆ. ಈಗ ನೋಡ್ತಾಳು. ಹೆಂಗ ಚಲೋನು ಆತು. ನೀವು ಊರಿಗೆ ಹೋಗಿ ಬಾ. ಬೇಸರ ಮಾಡ್ಕೊಬಿಡ್ವಾ, ನಂಗೆ ಮಾರಿ ಇಟ್ಕೊ. ಆಕಿ ಬಂದ ಹೇಳಕ್ಕೆ ಹೋಗ್ಬೇಡ, ಆಕಿಗೆ ಭಾಳ ಬೇಸರ ಆಕೈತಿ. ಆತಿ ಈಗ ಬಂದ್ರೇನ? ಆ ಚೀಲ ಅಲ್ಲೇ ಇಡ್ರಿ, ನಾನು ಹಿಂದಾಗಡೆ ಒಳಗಿಡಿಸ್ತೀನಿ. ಅವು ಅಷ್ಟು ಏನದ ಚೀಲ ತರಿಲೆ ತರಲಿ ಚೀಲ ತರದನ ನಾವು ಓದ್ ಒಳಗಿಟ್ಟು ಬರ್ತೇನೆ. ನೀವು ನಡ್ರಿ, ಕುಂಡ್ರಿ ನಡ್ರಿ, ಕೈಕಾಲು ತಕೊಂಡು. ಯವ್ವ ಎಲ್ಲಿ ಕೈಕಾಲು ತಕೊಲ್ ಬಿಡ, ಕೈಕಾಲು ತಕೊಳಕ್ ನಾ ಎಲ್ಲಿ ಹೋಗೇನಿ. ಏನು ತುಳ್ದನ ಬಿಟ್ಟನ ಚಲೋ ತುಂಬಿ ಬಸ್ ಹತ್ತಿ ಚಪ್ಪಲ್ ಹಾಕೊಂಡು ಹೋಗಿ ಬಸ್ ಹತ್ತಿ ಇಲ್ಲೇ ಹೇಳ್ದೇನೆ ಕೈಕಾಲು ತಕ್ಕೊಂತಿ. ಸರಿ ಅತ್ತ, ನನಗೆ ಮೊದ್ಲು ಕಾಲು ನುಸಕತ್ತಾವು. ಸರಿ. ನೀನೇ ಏನವ ನಮ್ಮ ಮನಪ್ಪನ ಹಿಂತಿ? ಹ್ಞೂ ರೀ ಅಮ್ಮರ, ನಾನು ಆಶೀರ್ವಾದ ಮಾಡ್ರಿ. ನನ್ನ ಆಶೀರ್ವಾದ ಯಾವತ್ತು ನಿನ್ನ ಮೇಲೆ ಇರ್ತೈತೆವ. 100 ಕಾಲ ಸುಖವಾಗಿ ಸಂತೋಷವಾಗಿ ಗಂಡ ಹೆಂಡತಿ ಮಕ್ಕಳು ಮರಿ ಎಲ್ಲ ಕುಟುಂಬ ಎಲ್ಲ ಆರೋಗ್ಯವಾಗಿರವ. ಹೇಳು ಆಯಿ. ನಾನು ನಿಮ್ಮನ್ನು ನೋಡಿರಲೇ ಇಲ್ಲ. ನಿಮ್ಮನ್ನು ನೋಡಿ ನಂಗೆ ಭಾಳ ಖುಷಿ ಆಯ್ತು ಆಯಿ. ಆಯಿ ಹೆಂಗದರಿ? ನೀವು ಮದುವೆಗೂ ಬಂದಿಲ್ಲ. ಏಲಿವಾ ಇವು ನಮ್ಗೆ ಬಾಡ್ಯಾಗಳು ಮದುವೆಗೆ ಹೇಳಿಲ್ಲ. ಇನ್ನು ಮದುವೆಗೆ ಬರ್ತಾಗ ಪಿಕ್ಕಿಗೂ ಸೀರೆ ಕೊಡ್ಸೋದು ಹಾಕತ್ತಂತೇಳಿ ಏನು ಸುದ್ದಿನೂ ತೆಗಿಲಿಲ್ಲ, ಏನೂ ಮಾಡಲಿಲ್ಲ. ಹಂಗೆ ಏನು ಗಸಕನ ಬಂದ ಬಿಟ್ಟುವ ನಾವರ. ಏನು ಮಾಡ್ತೀವಿ, ನಮ್ಮದು ಹಣೆ ಬರ ಇಂಥದನಲ್ಲವ. ಅದಕ್ಕೆ ಸೀರೆ ಅಟ್ಟು ಬದಲು ಮಾಡ್ತಾನೆವ. ಈ ಸೀರೆ ಸ್ವೆಟರ ತಂಡ್ಯಾಗ ಹಾಕೊಂಡು ಬಂದ್ಬಿಟ್ನಿ. ನಿಮ್ಮ ಅತ್ತಿನೂ ನೋಡು ಅಂಥದ ಉಟ್ಕೊಂಡಾಳ, ನಾನು ಅಂಥದ ಉಟ್ಕೊಂಡು ಮತ್ತು ಒಂದೇ ಥರ ಅಂತ ತಿಳ್ಕೊತಾರೆ. ಅದಕ್ಕೆ ಇಬ್ಬರು ಒಮ್ಮೆ ತೊಗೊಂಡಿದ್ವ, ಅದಕ್ಕೆ ಈಗ ಹುಟ್ಟಿದ್ನಿ ನಾನು ಉಟ್ಕೊಂಡು ಹಂಗೆ ಬಂದಬಿಟ್ನಿ. ಸೀರೆ ಅಟ್ಟು ಬೇರೆ ಬದಲು ಮಾಡ್ಕೊಂಡೇಕೆ ಬರ್ತೇನೆ. ಭಾಳ ಬ್ಯಾಸರ ಆಗೈತಿ, ಮೈ ಜಿಟ್ಟು ಹಿಡ್ದೈತಿವ. ಒಂದಿಟ್ಟು ಚಾ ಮಾಡವ ಸಸಿ ಮಗಳ. ಆಯಿ ಆಯ್ತಪ್ಪಿ, ಊರಾಗ ಸಸಿ ಮತ್ತು ಮಗಳ ಅಂತಿದ್ನಿ. ಹಂಗನಿವ ನೀ ನನ್ನ ಮೊಮ್ಮಗಳಕ್ಕಿ ಒರೆಸಿಲೆ, ಅದಕ್ಕೆ ಮೊಮ್ಮಗಳಂತ ಕರಿತೇನೆ. ಏನು? ಆಯಿ ನಾನು ಇವತ್ತು ಊರಿಗೆ ಹೊಂಟಿದ್ನಿ, ನೀವು ಬಂದ್ರಿ. ಅಯ್ಯ ನನ್ನ ಮೊಮ್ಮಗಳ ಈಗರ ಬರಾಕತ್ತೇನಿ ಹೊಂಟಿದೆಯಲ್ಲಿವ? ಯಾಕೆ ಏನಾಯ್ತು? ಯಾಕೆ ಊರಿಗೆ ಹೊಂಟಿ ಈಗ? ಈಗೇನೈತಿ ಊರಿಗೆ ಹೋಗುವಂಥದ್ದು? ಅದು ಆಯಿ ನಮ್ಮವ್ವಾಗ ಹುಷಾರಿಲ್ಲ ಅಂತ, ಜ್ವರ ಬಂದಾವಂತ. ಅದಕ್ಕೆ ಅತ್ತಿ ಹೇಳಿದ್ರ. ಈಗ ಮಾವಾರಿಗೆ ನಮ್ಮವ್ವ ಫೋನ್ ಮಾಡಿದ್ರಂತ. ಅದಕ್ಕೆ ನಾನು 1-2 ದಿನ ಹೋಗಿ ಬಾವ ಅಂತ ಅನ್ನಕತ್ತಾರ. ಅದಕ್ಕೆ ಹೋಗಿ ಬಂದ್ರತಂತ ಹೇಳಿ ಹೊಂಟೇನಿ. ಹೌದೇನ? ಆಯ್ತವ, ಹೋಗಿ ಬಾ. ಹಡದ ತಾಯಿನ ಹೆಣ್ಮಕ್ಳ ನೋಡ್ಕೋಬೇಕಾಗಿದ್ದು ಕರ್ತವ್ಯ. ನನಗೂ ಹೆಣ್ಮಕ್ಳಿಲ್ಲ, ನನ್ನ ಸೊಸಿಗೂ ಹೆಣ್ಮಕ್ಳಿಲ್ಲ. ನೀನಾರ ಚಂದಂಗೆ ನೋಡ್ಕೊಳ್ವ ಏನು? ಹೋಗಿ ಬಾ. ನಂಗೆ ಚಹಾ ಮಾಡಿ ಕೊಟ್ಟು ಹೋಗ. ಆಯಿ. ಯವ್ವ ಯಪ್ಪ ಸಂಜು ಮಂಜು ಯವ್ವ ನಿನ್ನ ಹಂಗೆ ಯಾಕೆ ಓದಾಕತ್ತಿ ಒಂದು ಸಲ? ಸಂಜು ಅವ್ಗೆ ಆರಾಮಿಲ್ಲ ಅಂತಲ್ಲ, ಅವ್ವ ಫೋನ್ ಹಚ್ಚಿದ್ದಂತ. ಅದಕ್ಕೆ ಮಾವಾಗ ಆರಾಮಿಲ್ಲ ಮತ್ತೆ ನೋಡಾಕ ಲಕ್ಷ್ಮೀನ್ ಕಳಿಸ್ರಿ 1-2 ದಿನ ಅಂತೇಳಿ ಫೋನ್ ಹಚ್ಚಿದ್ದಂತ. ಅದಕ್ಕೆ ನನಗೆ ಗಾಬರಿಯಾಗಿ ಓಡಿ ಬನ್ನಿ. ಅಲ್ಲಿಂದ ಕಾಲ ಬಸ್ನ ಇಡಿ ಹೊಡೆದು ಓಡಿ ದರ ಓಡಿ ಬಂದೇನು ನಾ ಅಷ್ಟು. ಏನು ಹೇಳಕತ್ತಿ? ಅವ್ಗೆ ಆರಾಮಿಲ್ಲ? ಯಾರೋ ನೀನು ಬಕ್ರಾ ಮಾಡಿದಾರ. ಅವು ಇಲ್ಲ ಬೆಂಗಳೂರಿಗೆ ಹೋಗಿದ್ದಾಳ, ಇವತ್ತು ಬರ್ತಾನಂದಾಳ. ಏನು ಹೇಳಕತ್ತಿ ಸಂಜು? ಅವ್ವ ಬಂದಿಲ್ಲ ಹಂಗಾರ? ಇಲ್ಲ, ಅವ್ವ ಬೆಂಗಳೂರಿಗೆ ಹೋಗ್ಯಾಳಲ್ಲ ಸಣ್ಣವನ್ನ ಕಳ್ಸಕ್ಕೆ, ಸಣ್ಣವನ ಗಂಡನ ಹುಡ್ಕಕ್ಕೆ. ಅದಕ್ಕೆ ಮತ್ತು ಬಂದಿಲ್ಲ. ಅಪ್ಪ ಕೆಲ್ಸಕ್ಕೆ ಹೋಗ್ಯಾನ, ಮಂಜುನು ಅವನ ಜೊತೆನೇ ಹೋಗ್ಯಾನ. ನಾನು ಗೋವಾಕ್ಕೆ ಹೋಗಿದ್ನಿ, ಇವತ್ತ ಬನ್ನಿ. ಈಗ ಬಂದು ಜಳಕ ಮಾಡಿ ಈಗ ನಿಂತಿದ್ ನೋಡು. ಹಂಗಾದ್ರೆ ನಮ್ಮ ಮಾವ ಸುಳ್ಳು ಹೇಳಿದನ? ಅದೇನೋ ಗದ್ಲು ನಡ್ದತ್ ನೋಡು. ನಿನ್ನನ್ನು ಹೊರಗೆ ಹಾಕಿ ಅವ್ರು ಏನೋ ಪ್ಲ್ಯಾನ್ ಮಾಡಕತ್ತಾರ ಪಿತೂರಿನ. ಏನೋ ತಿಳ್ಕೊದ್ಬಿಟ್ಟು ಹುಚ್ಚುಡುಗತ್ತೆ ಇಲ್ಲಿ ಓಡಿ ಬಂದಾಳೆ. ಯಾಕೆ ಒಂದು ಮಾತು ಫೋನ್ ಐತಲ್ಲ ಕೈಯಾಗ, ಫೋನ್ ಹಚ್ಚಿ ನಾನು ಕೇಳ್ಬೇಕಾ ಇಲ್ಲ ಅಪ್ಪನ ಕೇಳ್ಬೇಕಾ? ಇಲ್ಲಾಂದ್ರೆ ನೀ ಅವ್ವನ್ನ ಕೇಳಬೇಕಿತ್ತು. ನೀವು ಹುಚ್ಚುಡುಗತ್ತೆ ಓಡಿ ಬಂದಿ ಅಂದ್ರೆ ನೀನು ಹೊರಗೆ ಹಾಕಿ ಅವರಲ್ಲಿ ಏನೋ ಪ್ಲ್ಯಾನ್ ಮಾಡಕತ್ತಾರ. ಹೋಗಿ ಬಡನ ಹೋಗಿ ಏನನ್ನು ನೋಡು. ಅಯ್ಯೋ ಇರ್ಲಿ ಬಿಡತ್ತ. ಏನೇ ಉಸಾಬರಿ ಬಂದೇನಿ, 1-2 ದಿನ ಉಳ್ದ ಹೋಗ್ತೇನೆ. ನನಗೆ ಆಗ್ತೈತಿ ಕಳಿಸಿದಾರಲ್ಲ ತನಗೆ ಇರಲಿ. ಏನಾರ ಇದ್ರೆ ನನ್ನ ಗಂಡು ಹೇಳ್ತಾನೆ ತಗೋ. ಹುಚ್ಚುಡು ಅಂತಾರೆ ನಿನಗೆ. ಅದಕ್ಕೆ ಏನನ್ನೋದು ತಿಳ್ಕೋದೇ ಇಲ್ಲ. ಅಲ್ಲ ನೀನು ಕಳಿಸಿ ಇಲ್ಲಿ ಏನೋ ಪ್ಲ್ಯಾನ್ ಮಾಡಕತ್ತಾರ ನೋಡೋರು. ಅಯ್ಯೋ ತಿಳ್ಕೊಲಿ, ನಾ ಹೇಳೋದನ್ನ ಅರ್ಥ ಮಾಡ್ಕೋ. ಹೋಗಲೇ ಈ ಥರ ಹೇಳಿರ ನನ್ನ ಮೇಲೆ ಬರ್ತೈತಿ. ಏನಾರ ಹಾಳ್ಬಾವಿಗಳು ಅದು ನನಗೇನು ಆಗ್ಬೇಕೈತಿ? ಈ ಥರ ಭಾಳ ಇದ್ರ ಇಷ್ಟ. ಅದೇನೋ ಈ ಥರ ಚಲೋ ಕೇಳಕ್ಕೆ ಹೋದ್ರೆ ನನಗಂತಾರೆ. ಈಕಿನೇನೋ ಕಳಿಸಿ ಪ್ಲ್ಯಾನ್ ಮಾಡಕತ್ತಿರ್ಬೇಕು ಅವ್ರು. ಅಲ್ಲ ಈಕಿನ ಮನೆ ಬಿಟ್ಟು ಕಳಿಸಿ ಅವರು ಸುಳ್ಳು ಅಂತ ಹೇಳಿ ಸಟ್ಟು ಅಂತ ಹೇಳಿ ಏನು ಮಾಡತ್ತಿರ್ಬೇಕು ಅಂಥದ್ದು? ಈಕಿ ಗಂಡಕ್ಕೆ ಫೋನ್ ಮಾಡಲಿಯಾ? ಬೇಡ. ಈಕಿ ಗಂಡಕ್ಕೆ ಫೋನ್ ಮಾಡಿ ನಾ ಅನುಮಾನ ಪಟ್ಟಿನಿ ಅಂತ ಗೊತ್ತಾತಂದ್ರೆ ನನ್ನ ಮೇಲೆ ಸಿಟ್ಟಾಗೋದು ಎದಕ್ಕೆ ಬೇಕಾಗೈತಿ? ಏನಾರ ಹಾಳ್ಬಾವಿ ಬಿಡುವ. ಈಕಿಗುಂಟು ಇವ್ರವ್ವ ಇವರಪ್ಪ ಉಂಟು, ನನಗೇನು ಆಗ್ಬೇಕೈತಿ?